ಡಿಸಬಿಲಿಟಿ NGO ಅಲಯನ್ಸ್ DNA ಬೆಂಗಳೂರು, ಮಾಯಾ ಪೇರೆಂಟ್ಸ್ ಫಾರ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬೆಂಗಳೂರು, ಅರಿವು ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಮಂಗಳೂರು ಹಾಗೂ ಲಯನ್ಸ್ ಕ್ಲಬ್ ಅಶೋಕನಗರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕನಗರ ಸಹಯೋಗದಲ್ಲಿ DNA ಕರಾವಳಿ ಧ್ವನಿ ಎಂಬ ಕಾರ್ಯಕ್ರಮವು ಕದ್ರಿಯ ಲಯನ್ಸ್ ಅಶೋಕ ಸೇವಾ ಭವನದಲ್ಲಿ ನಡೆಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಫರೀದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳು ದೇವರು ಮೆಚ್ಚುವಂತಹ ಕಾರ್ಯಕ್ರಮವಾಗಿದ್ದು, ವಿಶೇಷ ತಂಡವನ್ನು ರಚಿಸಿ ಆರೋಗ್ಯ ಇಲಾಖೆಯಿಂದ ವಿಶೇಷ ಮಕ್ಕಳಿಗಾಗಿ ವಿವಿಧ ಯೋಜನೆಗಳನ್ನು ಪ್ರಾರಂಭಿಸಲಾಗುವುದು ಎಂದರು. ಈ ವಿಶೇಷ ಮಕ್ಕಳಿಗೆ ತಮ್ಮದೇ ಆದ ಸೇವೆ ಹೇಗೆ ನಾವೆಲ್ಲ ಜೊತೆ ಸೇರಿ ಮಾಡುವುದರಿಂದ ಬಹುಶಃ ನಾವು ಚರ್ಚಿಸುವಂತ ಒಂದು ಕಾರ್ಯಕ್ರಮ ಇದಾಗಿ ನಿಕಟವಾದ ಸಂಪರ್ಕ ಇಟ್ಟುಕೊಂಡು ಹಂತವಾಗಿ ನಾವು ಚರ್ಚೆ ಮಾಡ್ತಾ ಇರುವಂತದ್ದು. ಬಹುಶಃ ಇವು ನಾವೆಲ್ಲ ಇದ್ದೀರಿ ಬೇರೆ ಬೇರೆ ರೀತಿಯಿಂದ, ಅದಕ್ಕಾಗಿ ಬಹುಶಃ ನಾವು ಯಾವ ರೀತಿ ನಾವು ಮೊನ್ನೆ ಅಧಿಕಾರ ವಹಿಸಿಕೊಂಡ ನಂತರ ನನ್ನ ಪ್ರಥಮವಾದ ನಮ್ಮ ಅಧಿಕಾರ ಮೀಟಿಂಗ್ ಅಲ್ಲಿ ನಾನು ಹೇಳಿದ್ದೇನೆ. ಯಾಕಂತೇಳಿದ್ರೆ ನಾವು ದಂತಭಾಗಿಯಲ್ಲಿ, ಕಣ್ಣಿಗೆ ಸಂಬಂಧಪಟ್ಟಲ್ಲಿ, ಕಾಕ್ಲೈನ್ ಪ್ಲಾಂಟ್ ಇಲ್ಲಿ ವಿವಿಧ ಭಾಗಗಳಲ್ಲಿ ಯಾರ್ಯಾರು ತೊಂದರೆಗಳು ಪಡ್ತಾರೆ ಅವರಿಗೆ ನಾವು ವಿಶೇಷ ಯೋಜನೆ ನಾವು ರೂಪಿಸ್ತೇವೆ. ಈ ಸಂದರ್ಭ ಸಚಿವ UT ಖಾದರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅವರು 10 ನಿಮಿಷದೊಳಗಡೆ ನನಗೆ ಆಗಬೇಕಾದದ್ದು ಒಂದು ಅತಿ ಮುಖ್ಯ ಕೆಲಸವನ್ನು ಮೆಕ್ಕಾದಲ್ಲಿ ಇದ್ದುಕೊಂಡೇ 5 ನಿಮಿಷದಲ್ಲಿ ಮಾಡಿ ಮುಗಿಸ್ತಾರೆ. ಆದ್ದರಿಂದ ಅವರಿಗೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಲಯನ್ಸ್ ಕ್ಲಬ್ ಅಶೋಕನಗರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ ಕುಡ್ಪಿ ಅರವಿಂದ್ ಶೆಣೈ, ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕನಗರದ ಅಧ್ಯಕ್ಷರಾದ ಲಯನ್ ಪ್ರಶಾಂತ್ ಬಿ ಶೆಟ್ಟಿ, ಮಾಜಿ ಡಿಸೇಬಿಲಿಟಿ ಕಮಿಷನರ್ ಹಾಗೂ ಮಾಯಾ ಅಂಡ್ DNA ಅಡ್ವೈಸರಿ ಸಿಇಒ VS ಬಸವರಾಜು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಿಇಒ ವಿನಾಯಕ್ ನರ್ವಡೆ, ಅರಿವು ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ KS ಭಟ್, ಅರಿವು ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ನ ಪೂರ್ಣಿಮಾ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.